ಹಿರಿಯ ವಿದ್ವಾಂಸರು ಶ್ರೀ ವಾದಿರಾಜ ಆಚಾರ್ಯ ಅವರ ಆಶೀರ್ವಾದಕ್ಕಾಗಿ ಕೋರಿಕೆ. ಮೊದಲನೇದಾಗಿ ಹೇಳೋದಾದ್ರೆ, ಕಾಳಿದಾಸ ಒಂದು ಕಡೆಯಲ್ಲಿ ಹೇಳ್ತಾನೆ, ನಾಟ್ಯಂ ಭಿನ್ನ ರುಚೇರ್ ಜನಸ್ಯ ಬಹುದಾಪಿ ಏಕಂ ಸಮಾರಾಧನಂ ಅಂತ. ಭಿನ್ನ ರುಚಿ ಉಳ್ಳಂತಹ ಜನರು ಇವತ್ತು ಜಗತ್ತಿನಲ್ಲಿ ಇದ್ದಾರೆ. ಅಂತ ಜನರಿಗೆ ನಾಟ್ಯ ಅಂದ್ರೆ ಅಭಿನಯ ಎನ್ನುವುದು ಒಂದು ಪೂಜೆ, ಆರಾಧನೆ ಎಂಬುದಾಗಿ ಕರೆದಿದ್ದಾನೆ. ಬಹುಶಃ ಅಭಿನಯ ಎಂಬುದು ಒಂದು ಆರಾಧನೆ, ಇದೊಂದು ಭಗವಂತನ ಪೂಜೆ ಎಂಬುದಾಗಿ ಅಕ್ಷರಶಃ ನಡೆದು ಅದನ್ನು ತೋರಿಸ್ತಾ ಇರುವಂತಹ ಎಲ್ಲ ನಮ್ಮ ಗುರು ರಾಘವೇಂದ್ರ ವೈಭವದ ಪಾತ್ರಧಾರಿಗಳು ಅದನ್ನು ಅಕ್ಷರಶಃ ಮಾಡಿ ತೋರಿಸಿದ್ದಾರೆ. ಯಾಕೆಂದ್ರೆ ಇದು ಕೇವಲ ನಮ್ದೊಂದು ಪಾತ್ರ, ನಾವು ಮಾಡುವ ಕೆಲವು ದಿನಗಳಿಗಾಗಿ ಹಣಕ್ಕಾಗಿ ಮಾಡ್ತಕ್ಕಂಥ ಕೆಲಸ ಎನ್ನದಲ್ಲೇ ಇದೊಂದು ಗುರುಗಳ ಸೇವೆ ಎನ್ನುವಂತಹ ಭಾವನೆಯಲ್ಲಿ ಮಾಡಿದ್ದರಿಂದ ಇಂಥ ಅದ್ಭುತವಾಗಿ ಮೂಡಿ ಬರಲಿಕ್ಕೆ ಇದು ಕಾರಣವಾಗಿದೆ. ಒಂದು ಮಾತು ಬರ್ತದೆ ಒಂದು ಕಡೆಯಲ್ಲಿ, ಅದೇನು ಅಂದ್ರೆ ತಕ್ರಂ ಶಕ್ರಸ್ಯ ದುರ್ಲಭಂ ಅಂತ. ದೇವೇಂದ್ರನ ಮನೆಯಲ್ಲಿ ಒಂದು ದಿವಸ ಮಜ್ಜಿಗೆಗೆ ಕೊರತೆ ಆಯ್ತಂತೆ. ಆಶ್ಚರ್ಯ ಅಲ್ವಾ ಇದು? ಯಾರಾದ್ರೂ ಮನೆಯಲ್ಲಿ ಮಜ್ಜಿಗೆ ಕೊರತೆ ಅಂದ್ರೆ ಸರಿ, ದೇವಲೋಕದ ಒಡೆಯನಾದ ದೇವೇಂದ್ರನ ಮನೆಯಲ್ಲಿ ಮಜ್ಜಿಗೆಗೆ ಕೊರತೆ ಆಗ್ಬೇಕಾದ್ರೆ ಕಾರಣ ಏನು ಅಂತಂದಾಗ ಒಬ್ಬ ಕವಿಗಳು ಅದನ್ನು ವರ್ಣನೆ ಮಾಡ್ತಾರೆ. ಧೀರಶ್ರೀ ಗುರು ರಾಘವೇಂದ್ರ ಭುವಿತೆ ದಾತೃತ್ವ ಅನ್ಯಾದೃಶಂ ಶ್ರುತ್ವೈಂದ್ರೀಪುರಿ ಕಾಮಧೇನು ರತುಲಾಂ ಚಿಂತಾಂ ಅನಂತಾಮಗಾತ್ ತೇನಾಸೀದ್ ಅಪಯಶ್ವಿನಿ ಕೃಷತರ ದಧ್ನಸ್ತ್ವಲಾಭೇ ಸತಿ ತಕ್ರಂ ಶಕ್ರ ಸುದುರ್ಲಭಂ ಇತಿ ಜನಾ ಸರ್ವೇ ಸಮುದ್ಘೋಷಿತಾ. ರಾಯರನ್ನು ಕುರಿತು ವರ್ಣಿಸುವ ಶ್ಲೋಕವಿದು. ರಾಘವೇಂದ್ರ ಗುರುರಾಯರೇ, ನಿಮ್ಮ ದಾತೃತ್ವ ಏನಿದೆ, ನೊಂದು ಬಂದ ಭಕ್ತರಿಗೆ ಬೇಡಿದ ಇಷ್ಟಾರ್ಥಗಳನ್ನೇ ಪೂರ್ಣ ಮಾಡತಕ್ಕಂತಹ ವಿಚಾರ ಅನನ್ಯಾದೃಶವಾಗಿದೆ. ನಿಮ್ಮಂತೆ ಬೇರೆ ಯಾರು ಜಗತ್ತಿನಲ್ಲಿ ಈ ತರದ ಒಂದು ಬೇಡಿದ ಇಷ್ಟಾರ್ಥಗಳನ್ನು ಪೂರೈಸುವ ವ್ಯಕ್ತಿಗಳಿಲ್ಲ. ಇದು ಜಗತ್ತಿನ ಮೂಲೆ ಮೂಲೆಗೆ ಎಲ್ಲರ ಕಿವಿಯಲ್ಲಿ ಮುಟ್ಟಿತು. ದೇಶ ವಿದೇಶಗಳಿಂದ ಮಂತ್ರಾಲಯಕ್ಕೆ ಬಂದು ಗುರುರಾಜರನ್ನೇ ಸೇವಿಸುವ ಪ್ರವೃತ್ತಿ ಬೆಳೆಸಿಕೊಂಡಿದ್ದಾರೆ. ಅಷ್ಟಕ್ಕೆ ಮೀಸಲಾಗಲಿಲ್ಲ, ಈ ವಾರ್ತೆ ದೇವಲೋಕಕ್ಕೆ ಹೋಯ್ತಂತೆ. ದೇವಲೋಕದ ಜನರ ಕಿವಿಯಲ್ಲೂ ಕೂಡ ಈ ವಾರ್ತೆ ಮುಟ್ಟಿತು. ದೇವಲೋಕದ ಜನರ ಜೊತೆಯಲ್ಲಿ ಇರುವಂತಹ ಪಶು ಪಕ್ಷಿ ಪ್ರಾಣಿಗಳಿಗೂ ಕೂಡ ಇದು ಕೇಳಿಸ್ತಂತೆ. ಅಂತ ಪಶು ಪಕ್ಷಿ ಪ್ರಾಣಿಗಳಲ್ಲಿ ಒಂದಾದದ್ದು ಕಾಮಧೇನು. ಕಾಮಧೇನುವಿನ ಕಿವಿಯಲ್ಲೂ ಕೂಡ ಈ ವಾರ್ತೆ ಬಿತ್ತು. ಬೇಡಿದ ಇಷ್ಟಾರ್ಥಗಳನ್ನು ಮಂತ್ರಾಲಯ ಗುರುರಾಜರು ಕೊಡ್ತಾರಂತೆ. ನಾನು ಚಿಂತಾಮಣಿ ಕಲ್ಪವೃಕ್ಷ, ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಬೇಡಿದ ಇಷ್ಟಾರ್ಥಗಳನ್ನು ಕೊಡುವವರು ನಮಗಿಂತಲೂ ಮಿಗಿಲಾಗಿ ಕೊಡುವವರು ಭೂಲೋಕದಲ್ಲಿದ್ದಾರೆ ಅಂತ ಆ ಕಾಮಧೇನುವಿಗೆ ಚಿಂತೆ ಆಯ್ತು. ಚಿಂತೆ ಆದಾಗ ತೇನಾಸೀದ್ ಅಪಯಸ್ವಿನಿ ಕೃಷತರ ದಧ್ನಸ್ತ್ವಲಾಭೇ ಸತಿ. ಕವಿಗಳು ಹೇಳ್ತಾರೆ, ಕಾಮಧೇನುವಿಗೆ ಚಿಂತೆಯಾಗಿ ಆಹಾರ ಬಿಡ್ತು. ಆಹಾರ ಬಿಟ್ಟಿದ್ರಿಂದ ಅದು ದೇಹ ಕೊರಗಿ ಸೊರಗಿ ಹೋಯ್ತು. ಯಾವಾಗ ಕಾಮಧೇನುವಿನ ದೇಹ ಸೊರಗಿ ಹೋಯ್ತೋ ಅದರ ಕೆಚ್ಚಲಲ್ಲಿ ಹಾಲಿಲ್ಲ. ಹಾಲಿಲ್ಲದೆ ಇರೋಣದ್ರಿಂದ ಮೊಸರಿಲ್ಲ, ಮೊಸರಿಲ್ಲದೆ ಇರೋಣದ್ರಿಂದ ದೇವೇಂದ್ರನಿಗೆ ಮಜ್ಜಿಗೆ ಇಲ್ಲ ಅಂತ ಆ ಕವಿಗಳು ವರ್ಣನೆ ಮಾಡ್ತಾರೆ. ಮಂತ್ರಾಲಯದ ಗುರುರಾಜರು ಬೇಡಿದ ಇಷ್ಟಾರ್ಥಗಳನ್ನು ಕೊಡುವ ವಿಚಾರವನ್ನ ಕೇಳಿದ ಕಾಮಧೇನುವೆ ಚಿಂತೆಗೆ ಒಳಪಟ್ಟು ದೇಹವನ್ನು ಸೊರಗಿಸಿಕೊಂಡು ಅನ್ನಾಹಾರಾದಿಗಳನ್ನು ಬಿಟ್ಟು ಕೆಚ್ಚಲಿಂದ ಹಾಲನ್ನು ಕರೆಯದಲೇ ದೇವೇಂದ್ರನಿಗೆ ಮೊಸರಿಲ್ಲದೆ ಇರೋದ್ರಿಂದ ಮಜ್ಜಿಗೆ ಇಲ್ಲ ಅಂತಂದ್ರೆ ನಿಮ್ಮ ದಾತೃತ್ವ ಎಂಥದ್ದು ಅಂತ ಕವಿಗಳು ಹೇಳ್ತಾರೆ. ಇಂತಹ ಗುರುರಾಜರನ್ನೇ ನಾವು ಪಡೆದ ನಾವೇ ಧನ್ಯರು. ಬಹುಶಃ 348-50 ವರ್ಷಗಳ ಕೆಳಗೆ ಇದ್ದವರ ವಿಚಾರವನ್ನು ನಾವು ಯೋಚನೆ ಮಾಡ್ತಾ ಇರುವಾಗ, ಅಯ್ಯೋ ಗುರುರಾಜರು ಇರುವ ಕಾಲದಲ್ಲಿ ನಾವು ಇರ್ಲಿಲ್ವಲ್ಲ, ಇದೇನು ನಮ್ಮ ದೌರ್ಭಾಗ್ಯ, ಅವರ ಜೊತೆಯಲ್ಲಿ ನಾವು ಇರಬೇಕಾಗಿತ್ತು ಅಂತ ಯಾರಾದರೂ ಅಂದು ನೊಂದಾರು ಎಂಬುದಾಗಿ ತಿಳಿದು ಬಹುಶಃ ಪಟ್ಟಾಭಿರಾಮ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ರಾಯರು, ನನ್ನ ಚರಿತ್ರೆಯನ್ನು ನಿನ್ನ ಚಿತ್ರೀಕರಿಸಿ ಬಿತ್ತರಿಸು, ಬಹುಶಃ ಗುರುರಾಜರ ಕಾಲದಲ್ಲಿ ನಾವು ಇದ್ದೇವೆ ಅಂತ ಎಲ್ಲರೂ ತಿಳ್ಕೊಳ್ಳಿ ಅನ್ನುವಂಥ ಭಾವನೆ ಮೂಡುವಂಥ ರೀತಿಯಲ್ಲಿ ಗುರುರಾಜರು ಸ್ವಪ್ನದಲ್ಲಿ ಅದನ್ನು ತಿಳಿಸಿ ಈ ಯಾವ ಧಾರಾವಾಹಿಯನ್ನೇ ತರುವ ಮಟ್ಟದಲ್ಲಿ ವಿಶೇಷವಾಗಿ ಶ್ರಮ ವಹಿಸಿದ್ದಾರೆ. ಇನ್ನೊಂದು ಉಪಕಾರ ಮಾಡಿದ್ದೀರಿ ನೀವೆಲ್ಲ ಸೇರಿ. ಏನು ಅಂದ್ರೆ, ಅನೇಕ ಜನ ಹೆಂಗಸರು ಮನೆಯಲ್ಲಿ ದುಃಖ ಪಡ್ತಾ ಇದ್ರು, ನಮ್ಮ ಯಜಮಾನರು ರಾತ್ರಿ ಎಷ್ಟೊತ್ತಾದರೂ ಮನೆಗೆ ಬರ್ತಾ ಇರಲಿಲ್ಲ ಅಂತ. ಬಹುಶಃ ಈಗೆಲ್ಲ 10 ಗಂಟೆ ಒಳಗೆ ಮನೆಗೆ ಸೇರ್ತಕ್ಕಂತಹ ಪ್ರವೃತ್ತಿ ನಿಮ್ಮ ಧಾರಾವಾಹಿಯಿಂದ ಆಗಿದೆ ಅಂತಲೂ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಯಲ್ಲಿ ನಮ್ಮ ಸುವರ್ಣ ವಾಹಿನಿ ಈ ಕಾರ್ಯಕ್ರಮವನ್ನು ಬಿತ್ತರಿಸುವುದರ ಮೂಲಕ ಸುವರ್ಣ ವಾಹಿನಿ ಆಗಿದೆ. ಸುವರ್ಣ ಅಂದ್ರೆ ಅನೇಕ ಅರ್ಥ. ಸುವರ್ಣ ಎಂಬುದಕ್ಕೆ ಬಂಗಾರ ಅಂತ ಒಂದು ಅರ್ಥ ಇದೆ. ಅದು ಬಂಗಾರದ ವಾಹಿನಿಯಾಗಿದೆ. ಗುರುರಾಜರೆಂಬ ರತ್ನವನ್ನು ಮನೆ ಮನೆಗೆ ತಲುಪಿಸುವ ವಾಹಿನಿಯಾಗಿದೆ. ಸುವರ್ಣ ಅಂದ್ರೆ ಯೋಗ್ಯವಾದ ಅಕ್ಷರ ಅಂತ. ಗುರುರಾಜರ ಚರಿತ್ರೆ ಎಂಬ ಯೋಗ್ಯವಾದ ಅಕ್ಷರ ರಾಘವೇಂದ್ರ ವಿಜಯ,
ಕಲಿಯುಗ ಕಲ್ಪತರು ಮುಂತಾದ ಗ್ರಂಥಗಳನ್ನೇ ಆಧರಿಸಿ ಕೊಡುವ ಪ್ರಯತ್ನವನ್ನು ಮಾಡಿದೆ. ಆದ್ದರಿಂದ ಇದು ಸುವರ್ಣ ವಾಹಿನಿಯಾಗಿದೆ, ಇದು ಧಾರಾವಾಹಿಯಾಗಿದೆ. ಧಾರಾವಾಹಿ ಜಲದ ಧಾರಾವಾಹಿ ಬೇಡ, ತೈಲ ಧಾರಾವಾಹಿ ಆಗಲಿ. ಇದು ತೈಲಧಾರೆ ಅಂದ್ರೆ ಎಂದೆಂದೂ ಆ ಕುಂದು ಬರದ ಒಂದು ಧಾರೆ ಇದು ಆಗಲಿ ಎಂಬುದ ಹಾರೈಸ್ತಾ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸ್ತಾ, ಕಾಲಕಾಲಕ್ಕೆ ಗುರುರಾಜರ ಚರಿತ್ರೆಯನ್ನು ಚಿತ್ರಿಸುವಾಗ ಸಹಜವಾಗಿ ನಮ್ಮಂಥವ್ರಿಗೂ ಕೂಡ ಎಷ್ಟೋ ಉಪನ್ಯಾಸ ಮಾಡುವಾಗ ವ್ಯತ್ಯಾಸ ಆಗ್ತಾ ಇರ್ತದೆ. ಅಂತಹದ್ದು ಆ ವರ್ಷದ ಆ ಕಾಲದ 100 ವರ್ಷದ ಹಿಂದಿನ ಪ್ರವೃತ್ತಿಯನ್ನು ತಂದು ಆ ಭಾಷೆಯನ್ನು ತಂದು ಅದನ್ನು ಇಡತಕ್ಕಂಥ ಸಂದರ್ಭದಲ್ಲಿ ಅನೇಕ ವ್ಯತ್ಯಾಸಗಳು ಕಂಡು ಬಂದಾಗ ಒಂದೊಂದು ಬಾರಿ ನಿಷ್ಠೂರವಾಗಿ ಒಂದೊಂದು ಬಾರಿ ಪ್ರೀತಿಯಿಂದ ಹೇಳಿದ್ದುಂಟು. ಆ ಥರದ ಭಾವನೆಗಳೇನಾದರೂ ನಮ್ಮಿಂದ ಬಂದರೆ ಅದನ್ನೇ ಒಳ್ಳೆ ರೀತಿಯಿಂದ ಬರಲಿ ಎಂಬುದರಲ್ಲಿ ಮಾತ್ರ ಸ್ವೀಕರಿಸಬೇಕೆಂಬುದಾಗಿ ತಿಳಿಸ್ತಾ, ಇಂಥ ಧಾರಾವಾಹಿ ಇನ್ನು ಹೆಚ್ಚೆಚ್ಚಿನ ರೀತಿಯಲ್ಲಿ ನಡೆಯಲಿ, ತನ್ಮೂಲಕವಾಗಿ ಗುರುರಾಜರ ಚರಿತ್ರೆ ನಿಮ್ಮ ಮನೆಯ ಮನ ಮುಟ್ಟಲಿ ಎಂಬುದಾಗಿ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಗುರು ರಾಘವೇಂದ್ರ. ರಾಘವೇಂದ್ರ ವೈಭವ ಅನ್ನುವಂಥ ಈ ಸ್ತುತಿಯ ಪ್ರಯತ್ನ ಹಿರಿಯರು ಹರಸುತ್ತಿರುವಂತಹ ದಾರಿಯಲ್ಲಿ ಸಾಗ್ತಿದೆ ಅನ್ನುವುದನ್ನ ಅತ್ಯಂತ ಸ್ಪಷ್ಟವಾಗಿ ನಿರೂಪಿಸಿದ್ದಾರೆ ಘನ ವಿದ್ವಾಂಸರಾದ ಶ್ರೀ ವಾದಿರಾಜ ಆಚಾರ್ಯ ಅವರು ತಮ್ಮ ನುಡಿಗಳಲ್ಲಿ. ಅವರಿಗೆ ನಮ್ಮ ಗೌರವ, ನಮ್ಮ ವಂದನೆ ಸಲ್ಲಿಸುವಂತಹ ಸಮಯದು. ದಯಮಾಡಿ ಪಟ್ಟಾಭಿರಾಮ್ ಹಾಗೂ ಬಲ್ಲ ಸುರೇಶ್ ಅವರು ಒಟ್ಟಾಗಿ ಈ ಗೌರವ ಸಮರ್ಪಣೆಯನ್ನ ಮಾಡಿಕೊಡ್ಬೇಕಾಗಿ ಕೋರಿ. ಮುಂದಿನ ಫಲಕ ವಿತರಣೆ ಕಾರ್ಯಕ್ರಮವನ್ನು ಸುವರ್ಣ ವಾಹಿನಿಯ ಬಿಸಿನೆಸ್ ಹೆಡ್ ಶ್ರೀ ಅನೂಪ್ ಚಂದ್ರಶೇಖರ್ ಅವರು ನಡೆಸಿಕೊಡ್ಬೇಕಾಗಿ ಕೋರಿಕೆ. ಗುರು ರಾಘವೇಂದ್ರ ವೈಭವ ಧಾರಾವಾಹಿ ಭಕ್ತಿ ಪ್ರಧಾನವಾಗಿ ಸುವರ್ಣವಾಹಿನಿಯಲ್ಲಿ ಪ್ರಸಾರವಾಗೋದ್ರ ಜೊತೆಗೆ ಸಹಸ್ರ ಕಲಾವಿದರಿಗೆ ಮತ್ತು ತಂತ್ರಜ್ಞರಿಗೆ ಅವರ ಜೀವನಕ್ಕೆ ಆಧಾರ ಸ್ತಂಭವಾಗಿದೆ ಅಂತ ಹೇಳೋದಕ್ಕೂ ಕೂಡ ತುಂಬಾ ಸಂತೋಷ ಅನಿಸುತ್ತೆ. ಅದಕ್ಕಾಗಿ ಸಮಸ್ತ ತಂತ್ರಜ್ಞರ ಪರವಾಗಿ ಅನ್ನದಾತೋ ಸುಖೀ ಭವ ಅನ್ನುವಂಥ ಒಂದು ಕೃತಜ್ಞತೆಯ ಗೌರವವನ್ನ ನಿರ್ಮಾಪಕ ನಿರ್ದೇಶಕರಿಗೆ ಸಲ್ಲಿಸಬೇಕು ಅಂತ ನಮ್ಮ ತಂತ್ರಜ್ಞರು ನಿರ್ಧರಿಸಿದ್ದಾರೆ. ಆ ಎಲ್ಲ ತಂತ್ರಜ್ಞರ ಬಳಗದ ಪರವಾಗಿ ಮೂವರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇನೆ. ಗುರು ರಾಘವೇಂದ್ರ ವೈಭವ ಧಾರಾವಾಹಿಯ ಪ್ರಧಾನ ಛಾಯಾಗ್ರಹಣದ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಸನ್ಮಾನ ಶ್ರೀ ಆರ್ ಮಂಜುನಾಥ್ ರವರು ದಯವಿಟ್ಟು ವೇದಿಕೆಗೆ ಬರಬೇಕು. ತಾವೆಲ್ಲರೂ ನೋಡ್ತಾ ಇರುವಂತಹ 16ನೇ ಶತಮಾನಕ್ಕೆ ನಮ್ಮನ್ನ ಕರೆದೊಯ್ಯುವ ನಿಟ್ಟಿನಲ್ಲಿ ಕಲಾ ನಿರ್ದೇಶನವನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ ಶ್ರೀ ಹೊಸ್ಮನೆ ಮೂರ್ತಿ ಅವರು ವೇದಿಕೆ ಕರೀತಾ ಇದ್ದೇನೆ. ಹಾಗೆ ನಿರ್ಮಾಣ ನಿರ್ವಹಣೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಮ್ಮ ನಿರ್ಮಾಣ ಮತ್ತು ಕಲಾವಿದರ ಮಧ್ಯೆ ಕೊಂಡಿಯಾಗಿ ಸಂಪರ್ಕ ಸೇತುವಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಜಗದೀಶ್ ಅವರು, ಈ ಮೂವರು ಎಲ್ಲ ತಂತ್ರಜ್ಞರ ಬಳಗದ ಪರವಾಗಿ ನಿರ್ಮಾಪಕ ನಿರ್ದೇಶಕರಿಗೆ ಮತ್ತು ಕಾರ್ಯಕಾರಿ ನಿರ್ಮಾಪಕರು ಪ್ರಧಾನ ನಿರ್ಮಾಣ ವಿನ್ಯಾಸರಾದಂತಹ ರಘುನಂದನ್ ಅವರಿಗೆ ಗೌರವವನ್ನು ಸಲ್ಲಿಸೋದಕ್ಕೆ ಬಯಸಿದ್ದಾರೆ. ಮೊದಲು ಶ್ರೀ ಆರ್ ಮಂಜುನಾಥ್ ಅವರು ನಿರ್ಮಾಪಕರಿಗೆ ಶ್ರೀಮತಿ ಅನಿತಾ ಪಟ್ಟಾಭಿರಾಮ್ ಅವರಿಗೆ ಪತಿಯ ಮೂಲಕ ಶ್ರೀ ಪಟ್ಟಾಭಿರಾಮ್ ಅವರಿಗೆ ಗೌರವವನ್ನು ಸಲ್ಲಿಸೋದ್ರ ಮೂಲಕ ಶ್ರೀಮತಿ ಅನಿತಾ ಪಟ್ಟಾಭಿರಾಮ್ ಅವರಿಗೂ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀ ಆರ್ ಮಂಜುನಾಥ್ ಅವರು ಗುರು ರಾಘವೇಂದ್ರ ವೈಭವ ಧಾರಾವಾಹಿಯ ಸಮಸ್ತ ತಂತ್ರಜ್ಞರ ಬಳಗದ ಪರವಾಗಿ ನಿರ್ಮಾಪಕರಿಗೆ ಶ್ರೀ ಪಟ್ಟಾಭಿರಾಮ್ ಅವರಿಗೆ ಗೌರವವನ್ನ ಸ್ಮರಣಿಕೆಯನ್ನು ಸಲ್ಲಿಸಬೇಕಾಗಿ ರಾಯರ ಪತ್ನಿ ಸರಸ್ವತಿಯವರ ಪಾತ್ರವನ್ನ ಮನೋಜ್ಞವಾಗಿ ನಟಿಸಿರುವ ಈ ಹುಡುಗಿ ಅನುಜ್ಞಾ. ನಾನು ಮಾಡ್ತೀನಿ ಅನ್ನೋ ನಂಬಿಕೆನೂ ನನಗಿರ್ಲಿಲ್ಲ. ಇದನ್ನ ಮಾಡಿಸಿದ್ದಾರೆ. ತುಂಬಾ 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 ಆಭಾರಿಯಾಗಿರ್ತೀನಿ. ತುಂಬಾ ಚೆನ್ನಾಗಿ ಮಾಡಿಸಿದ್ರು. ಎಲ್ಲರೂ ನನ್ನನ್ನು ಈಗ ಹೊರಗಡೆ ಎಲ್ಲರೂ ಹೋದ್ರೆ ಮಾಡಿದ್ದಾರೆ ಗುರು ರಾಘವೇಂದ್ರ ವೈಭವದಲ್ಲಿ ಅಂತ ಹೇಳ್ತಾರೆ. ಅದೇ ಖುಷಿ ಆಗುತ್ತೆ. ನಾವು ಈ ಧಾರಾವಾಹಿಯಲ್ಲಿ ನಾವು ಒಂದು ಪಾತ್ರ ಮಾಡಿದ್ದೀವಿ, ಅದನ್ನ ಜನ ಆಡ್ಕೊಳ್ತಾರೆ, ತುಂಬಾ ಖುಷಿಯಿಂದ ಮಾತಾಡ್ತಾರೆ ಅಂದ್ರೆ ನಮ್ಗೆಲ್ಲರಿಗೂ ಖುಷಿ ಆಗುತ್ತೆ.